ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಹಿನ್ನೆಲೆ ಜೆಡಿಎಸ್ಗೆ ಶಾಕ್ ನೀಡಿದ್ರ ಡಿಕೆ ಬ್ರದರ್ಸ್. ಜೆಡಿಎಸ್ ನಗರಸಭೆ ಸದಸ್ಯರನ್ನ ಹೈಜಾಕ್ ಮಾಡಿದ್ರ ಡಿಕೆ ಬ್ರದರ್ಸ್. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರಣತಂತ್ರ ಹೂಡ್ತಾ ಇದ್ರು. ಸದ್ಯಕ್ಕೆ ಜೆಡಿಎಸ್ ನಗರಸಭೆ ಸದಸ್ಯರನ್ನೇ ಹೈಜಾಕ್ ಮಾಡಿಬಿಟ್ರ ಅಂತ. ಚುನಾವಣೆ ಘೋಷಣೆಗೂ ಮುನ್ನವೇ ಹೈಜಾಕ್ ಮಾಡಿದ್ರ. ಚನ್ನಪಟ್ಟಣ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇತ್ತು, ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಚುನಾವಣೆ ದಿನಾಂಕ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಅದಕ್ಕೂ ಮುಂಚೆನೆ ಹೈಜಾಕ್ ಮಾಡಿದ್ರ ಡಿಕೆ ಬ್ರದರ್ಸ್. 11 ಮಂದಿ ನಗರಸಭೆ ಸದಸ್ಯರು ಕಾಂಗ್ರೆಸ್ ತೆಕ್ಕೆಗೆ ಎನ್ನಲಾಗ್ತಾ ಇದೆ. ಒಬ್ಬ ಪಕ್ಷೇತರ ಸದಸ್ಯರು ಕಾಂಗ್ರೆಸ್ ಸೇರ್ಪಡೆಯಂತೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಮ್ಮುಖದಲ್ಲಿ ಸೇರ್ಪಡೆಯಾಗ್ತಾರಂತೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಕೊಟ್ರ ಡಿಕೆ ಬ್ರದರ್ಸ್. ಚನ್ನಪಟ್ಟಣ ಗೆಲ್ಲೋದಕ್ಕೆ ಡಿಕೆ ಬ್ರದರ್ಸ್ ಈಗಾಗಲೇ ಸಾಕಷ್ಟು ತಯಾರಿ ನಡೆಸಿಕೊಳ್ತಾ ಇದ್ರು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ತಾವೇ ಅಖಾಡಕ್ಕಿಳಿದು ನಾನೇ ಅಭ್ಯರ್ಥಿ, ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಭ್ಯರ್ಥಿ ನೇಮಕ ಮಾಡೋದು ನಾನೇ, ಅಭ್ಯರ್ಥಿನೂ ನಾನೇ ಅಂತೇಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರಲ್ಲಿ ಹೈಜಾಕ್ ಮಾಡ್ಬಿಟ್ರ ಸದಸ್ಯರನ್ನ, ನಗರಸಭೆ ಸದಸ್ಯರನ್ನ ಅಂತ. ಕೆಲವೊಬ್ರು ಸೇರ್ಪಡೆ ಆಗ್ತಿದ್ದಾರಂತೆ, ಇನ್ ಕೆಲವೊಬ್ಬರನ್ನ ಹೈಜಾಕ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಮೈತ್ರಿ ಪಕ್ಷದಲ್ಲಿ ಅಭ್ಯರ್ಥಿ ಆಯ್ಕೆಯ ಗೊಂದಲ ಇದೆ. ಅಂದ್ರೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಆದ್ರೆ ಸಿಪಿ ಯೋಗೇಶ್ವರ್ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ. ಈ ಎಲ್ಲಾ ಗೊಂದಲಗಳ ಮಧ್ಯೆ ಜೆಡಿಎಸ್ ಕೈ ಕೊಟ್ರ ನಗರಸಭೆಯ ಸದಸ್ಯರು ಅಂತ. ಜೆಡಿಎಸ್ಗೆ ಕೈ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ್ರ, ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಪ್ಲಾನ್ ನಲ್ಲಿದ್ದಾರ. ಹೀಗಾಗಿನೇ ಡಿಕೆ ಬ್ರದರ್ಸ್ ಇವರನ್ನ, ಅಂದ್ರೆ ನಗರಸಭೆಯ 11 ಮಂದಿ ಸದಸ್ಯರನ್ನ ಹೈಜಾಕ್ ಮಾಡಿದ್ರ ಅಂತ. ನೋಡಿ, ಈ ರೀತಿಯಾಗಿ ರಾಜಕೀಯ ತಂತ್ರಗಾರಿಕೆಯನ್ನ ಬಳಸುವಲ್ಲಿ, ರಾಜಕೀಯ ತಂತ್ರಗಾರಿಕೆಯನ್ನ ಸಕ್ಸಸ್ಫುಲ್ ಮಾಡೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಎತ್ತಿದ ಕೈ. ಇಲ್ಲೂ ಕೂಡ ಡಿಕೆ ಬ್ರದರ್ಸ್ ಇದನ್ನೇ ಮಾಡಿದ್ರ ಅಂತ. ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇವರ ನೇತೃತ್ವದಲ್ಲಿ ಏನಾದ್ರೂ ಈ ರೀತಿ ಹೈಜಾಕ್ ಮಾಡ್ಕೊಂಡ್ರ ನಗರಸಭೆಯ ಸದಸ್ಯರು. ಇವರೆಲ್ಲರೂ 11 ಮಂದಿ ಕೂಡ ನೀವು ಫೋಟೋದಲ್ಲಿ ನೋಡ್ತಿದ್ದೀರಾ. ಆ 11 ಮಂದಿ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗೋದು, ಜೊತೆಗೆ ಕೆಲವರನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಒಂದಷ್ಟು ಗೊಂದಲಗಳಿದ್ದಾವೆ. ಅಂದ್ರೆ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಗೊಂದಲ ಇದ್ದೇ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಭಿನ್ನ ಸ್ವರ, ಜೊತೆಗೆ ಸಿಪಿ ಯೋಗೇಶ್ವರ್ ಅವ್ರದ್ದು ಭಿನ್ನ ಸ್ವರ. ಅವ್ರ ಹೇಳಿಕೆಗೆ ಇವರು ಟಾಂಟ್ ಕೊಡ್ತಾರೆ, ಇವ್ರ ಹೇಳಿಕೆಗೆ ಅವ್ರು ಟಾಂಟ್ ಕೊಡ್ತಾರೆ. ಇದರ ಮಧ್ಯೆ ಡಿಕೆ ಬ್ರದರ್ಸ್ ಈ ರೀತಿಯಾಗಿ ಹೈಜಾಕ್ ಮಾಡಿಬಿಟ್ರ ನಗರಸಭೆಯ 11 ಮಂದಿ ಸದಸ್ಯರನ್ನ ಅಂತ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್ ಜೋಹಳಿ, ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಟ್ಬಿಟ್ಟಿದೆ. ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಅಂತ ಜೆಡಿಎಸ್ ಬಿಜೆಪಿ ಮಧ್ಯೆ ಗೊಂದಲ. ಅದರ ಮಧ್ಯದಲ್ಲಿ ಡಿಕೆ ಬ್ರದರ್ಸ್ ಏನಾದ್ರೂ ನಗರಸಭೆಯ 11 ಮಂದಿ ಜನರನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಕೂಡ ಒಂದು ಸುಳಿವು ಬರ್ತಾ ಇದೆ. ಇದು ನಿಜಾನಾ ಅಂತ? ಸೌಖ್ಯ, ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಉಪಚುನಾವಣೆ ನಡೀಬೇಕಾಗತ್ತೆ. ಶೀಘ್ರದಲ್ಲೇ ದಿನಾಂಕ ಕೂಡ ಘೋಷಣೆಯಾಗಲಿದೆ. ಪ್ರಮುಖವಾಗಿ ಸಂಡೂರು, ಶಿಗ್ಗಾಂವಿ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿರುವಂತಹ ಶಾಸಕರು ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಗೆಲುವನ್ನು ಕಂಡಿರೋದ್ರಿಂದ ಸಹಜವಾಗಿ ಅದಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆ ಕ್ಷೇತ್ರಗಳಿಗೆ ಈಗ ಚುನಾವಣೆ ಎದುರಾಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ DCM ಡಿಕೆ ಶಿವಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತೇಳಿ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಚನ್ನಪಟ್ಟಣ ಕ್ಷೇತ್ರದಲ್ಲಿ ರೌಂಡ್ ಅನ್ನು ಹೊಡಿತಾ ಇದ್ದಾರೆ. ಪದೇ ಪದೇ ಚನ್ನಪಟ್ಟಣ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಚನ್ನಪಟ್ಟಣವನ್ನ ಏನಾದರೂ ಮಾಡಿ ನಾವು ಈ ಬಾರಿ ಗೆಲುವನ್ನ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳನ್ನ, ಪ್ಲಾನ್ಗಳನ್ನ ರೂಪಿಸ್ತಾ ಇದ್ದಾರೆ. ಒಂದು ಕಡೆ ಟೆಂಪಲ್ ರನ್ ಅನ್ನ ಮಾಡಿದ್ರು, ಇನ್ನೊಂದು ಕಡೆ ಅಲ್ಲಿರುವಂತಹ ಸ್ಥಳೀಯ ನಾಯಕರು JDS ಮತ್ತೆ ಬಿಜೆಪಿ ನಾಯಕರು ಯಾರಿದ್ರು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಅಲ್ಲಿರುವಂತಹ ಚನ್ನಪಟ್ಟಣ ನಗರಸಭೆಯ 11 ಜನ JDS ನಗರಸಭಾ ಸದಸ್ಯರನ್ನ ಈಗ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಹೈಜಾಕ್ ಅನ್ನ ಮಾಡಿದ್ದಾರೆ. ಒಬ್ಬರು ಪಕ್ಷೇತರ ಸದಸ್ಯರು, ಮತ್ತೊಬ್ಬ 11 ಜನ JDSನ ಸದಸ್ಯರನ್ನ ಈಗ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ನಿನ್ನೆ ಆಗಿದೆ. ಅಧಿಕೃತವಾಗಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಒಂದು ಯತ್ನಗಳು ಕೂಡ ಈಗಾಗಲೇ ನಡೀತಾ ಇದೆ. ನಿನ್ನೆ ಡಿಕೆ ಸುರೇಶ್ ಅವರು, ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಅವರ ಜೊತೆ ರಿಲೀಸ್ ಮಾಡಿರುವಂತದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ 11 ಜನ ಯಾರು JDS ನಗರಸಭೆ ಸದಸ್ಯರಿದ್ದಾರೆ
ಅವರು ನಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಧಿಕೃತವಾಗಿ ಸೇರ್ಪಡೆಯಾಗಬೇಕಾಗ್ತಾ ಇದೆ, ಹಾಗಾಗಿ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ರು. ಅದಕ್ಕೆ ಪರಿಶೀಲನೆಯನ್ನ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಅದಕ್ಕೆ ಸ್ಪಷ್ಟೀಕರಣ ಸಿಕ್ಕಿದೆ. ಸೊ ಹಾಗಾಗಿ ಈ ಒಂದೊಂದು ಕಡೆ ನೀವು ಅಲ್ಲಿರುವಂತಹ JDS, ಯಾಕೆಂದ್ರೆ ನಾವು ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ ಕ್ಷೇತ್ರ ಏನು ಬರುತ್ತೆ, JDS ಮತ್ತೆ ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಅಲ್ಲಿ BJP ಇತ್ತೀಚೆಗೆ ಅಲ್ಲಿ ಹಿಡಿತವನ್ನು ಸಾಧಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಮೈತ್ರಿ ಪಕ್ಷಗಳಲ್ಲಿ ಇನ್ನೂ ಕೂಡ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂತಹ ತಿಕ್ಕಾಟಗಳು ಮುಂದುವರೆದಿದೆ. ಇಲ್ಲಿ CP ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದ ಸ್ಥಳೀಯ ನಾಯಕರು, ಜೊತೆಗೆ ಈ ಬಾರಿ ನನಗೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಪ್ರಬಲವಾಗಿ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ರು, ರಾಜ್ಯ ನಾಯಕರ ಮೇಲೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ JDS BJP, ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಗೇಮ್ ಪ್ಲಾನ್ ಅನ್ನು ಕೂಡ ರೂಪಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಚನ್ನಪಟ್ಟಣ ಕ್ಷೇತ್ರವನ್ನು ನಾವು ಕಳ್ಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಯಾಕೆಂದ್ರೆ ಮೈತ್ರಿ ಮಾಡ್ಕೊಂಡಿದ್ರು ಒಂದು ವೇಳೆ ಏನಾದರೂ BJPಗೆ ಅಲ್ಲಿ ಬಿಟ್ಟುಕೊಟ್ಟಿದ್ದೆ ಆದರೆ ಚನ್ನಪಟ್ಟಣ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಈಗ ರಾಮನಗರವನ್ನು ಕಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣ ಕ್ಷೇತ್ರ ಕೂಡ BJP ಕಡೆ ಹೋಗಿದ್ದೆ ಆದರೆ ಆಗ ಮತ್ತೆ ನಾವು ಅಲ್ಲಿ ಹಿಡಿತವನ್ನ ಸಾಧಿಸೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ನಿಲುವು. ಹಾಗಾಗಿ BJP ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಅವರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಲ್ಲಿ ನಿಲ್ಲಿಸಬೇಕು, ಸ್ಪರ್ಧೆಯನ್ನ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಲೋಚನೆ ಕೂಡ ಇದೆ. ಆದರೆ ಇಲ್ಲಿ CP ಯೋಗೇಶ್ವರ್ ಅವರನ್ನು ಕೂಡ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ CP ಯೋಗೇಶ್ವರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಲ್ಲೇನಾದರೂ ನಿಲ್ಲಿಸಿದ್ದೇ ಆದರೆ ಅದರ ಒಂದು ಎಫೆಕ್ಟ್ ಏನಾಗುತ್ತೆ, ಚುನಾವಣೆಯ ಮೇಲೆ ಬೀಳುತ್ತೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುವಂತ ಸಾಧ್ಯತೆಗಳಿದೆ. CP ಯೋಗೇಶ್ವರ್ ಬಂಡಾಯ ಅಭ್ಯರ್ಥಿ ಆಗಬಹುದು ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೇ ಆದರೆ ಆಗ JDS ಮತಗಳು ಸಪರೇಟ್ ಆಗುತ್ತೆ, BJPಯ ಮತಗಳು ಸಪರೇಟ್ ಆಗುತ್ತೆ, ಕಾಂಗ್ರೆಸ್ಗೆ ಅದು ಲಾಭ ಆಗುವಂತ ಒಂದು ಸಾಧ್ಯತೆಗಳಿದೆ. ಸೊ ಈ ಎಲ್ಲ ವಿಚಾರಗಳನ್ನ ಲೆಕ್ಕಾಚಾರವನ್ನ ಇಟ್ಕೊಂಡೆ ಈಗ DK ಬ್ರದರ್ಸ್ ಈ ಒಂದು ತಂತ್ರಗಾರಿಕೆಯನ್ನ ಎಣಿತಾ ಇದ್ದಾರೆ. ಈಗ ಅಲ್ಲಿರುವಂತಹ ನಗರಸಭೆ ಸದಸ್ಯರನ್ನ ಹೈಜಾಕ್ ಮಾಡಿದ್ದಾರೆ. JDSನ ತಳಮಟ್ಟದಲ್ಲಿರುವಂತಹ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಏನು ಕಾರ್ಯಕರ್ತರ ಪಡೆ ಇದೆ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಈಗಾಗಲೇ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅನ್ನ ಈ ಬಾರಿ ನಾವು ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು ಸೌಖ್ಯ. ಈಗ ಹೈಜಾಕ್ ಮಾಡಿರುವಂತದ್ರಲ್ಲಿ ಜೊತೆಗೆ ಮತ್ತೆ ಈ JDS ನಿಂದ BJP ಸೇರಿರುವಂತದ್ರಲ್ಲಿ ನೋಡೋದಾದ್ರೆ ಈ JDS ನಿಂದ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಆ ಅಭ್ಯರ್ಥಿ ಏನಾದ್ರು ಅವರು ಕೂಡ ಕಾಂಗ್ರೆಸ್ನತ್ತ ಒಲವನ್ನ ತೋರಿಸ್ತಿದಾರಾ ಅಥವಾ ಅವ್ರು ಯಾರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿದ್ಯಾ? ಸೌಖ್ಯ, ಈಗ JDSನ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸಬೇಕು, ನಗರಸಭೆಯಲ್ಲಿ ಹಿಡಿತವನ್ನ ಸಾಧಿಸಬೇಕು ಅನ್ನುವಂಥದ್ದು ಸಹಜವಾಗಿ ಕುಮಾರಸ್ವಾಮಿ ಅವ್ರಿಗಿದೆ. ಈಗ 11 ಜನ ನಗರಸಭೆ ಸದಸ್ಯರು ಈಗ ಕಾಂಗ್ರೆಸ್ ತೆಕ್ಕೆಗೆ ಬಂದಿರೋದ್ರಿಂದ ಅಲ್ಲಿ ನಗರಸಭೆ ಕೂಡ ಕಾಂಗ್ರೆಸ್ ಪಡೆದುಕೊಳ್ಳುವಂತ ಸಾಧ್ಯತೆಗಳೇ ಹೆಚ್ಚಾಗುತ್ತೆ. ಅಧಿಕೃತವಾಗಿ ಅವರು ಕಾಂಗ್ರೆಸ್ಗೆ ಬಂದಿದ್ದೇ ಆದರೆ ಒಂದು ವೇಳೆ ಪಕ್ಷಾಂತರ ನಿಷೇಧ ಕಾಯ್ದೆ ಏನಾದರೂ ಅಲ್ಲಿ ಅಪ್ಲೈ ಆಗುವಂತಹ ಸಾಧ್ಯತೆಗಳು ಕಡಿಮೆ ಆಗಿದ್ದೇ ಆದರೆ ಅಧಿಕೃತವಾಗಿ ಹೌದು ಚುನಾವಣಾ ನಿಯಮಗಳಲ್ಲಿ ನಗರಸಭೆ ಸದಸ್ಯರು JDSನಿಂದ ಕಾಂಗ್ರೆಸ್ಗೆ ಹೋಗಬಹುದು ಅನ್ನುವಂಥ ಒಂದು ಅನುಮತಿ ಸಿಕ್ಕಿದ್ದೇ ಆದರೆ ಆಗ ನಗರಸಭೆ ಕೂಡ ಕಾಂಗ್ರೆಸ್ನ ತೆಕ್ಕೆಗೆ ಬರುತ್ತೆ. ಸೊ ಅಲ್ಲಿ ಒಂದೊಂದೇ ಗಳಿರ್ಬೋದು, ನಗರಸಭೆ ಇರ್ಬೋದು, ಇಲ್ಲಿ ಸದಸ್ಯರನ್ನ ತನ್ನತ್ತ ಸೆಳೆಯುವ ಮೂಲಕ ಅಲ್ಲಿ JDSಗೆ ಟಕ್ಕರನ್ನ ಕೊಡುವಂತ ಒಂದು ಗೇಮ್ ಪ್ಲಾನ್ ಅನ್ನ DK ಬ್ರದರ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ 11 ಜನ ಈ ಕಡೆ ಬಂದಿದ್ದೇ ಆದರೆ ಅದು ಸಹಜವಾಗಿ ಕಾಂಗ್ರೆಸ್ ಕಡೆ ಬರುತ್ತೆ. ಆದರೆ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಇರೋದ್ರಿಂದ, ಯಾಕೆಂದ್ರೆ ಒಂದು ಪಕ್ಷದಲ್ಲಿ ಈಗ ನೀವು ಗೆದ್ದು ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ವೇಳೆ ರಾಜೀನಾಮೆಯನ್ನ ಕೊಡದೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಸೇರ್ಪಡೆಯಾಗಿದ್ದೇ ಆದರೆ ಆಗ ಆ ಚುನಾವಣಾ ನಿಯಮಗಳು ಏನಿದೆ ಅದು ಅವರಿಗೆ ಅಪ್ಲೈ ಆಗತ್ತೆ. ಆಗ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಜೊತೆಗೆ ಅವರ ಸದಸ್ಯತ್ವ ಅನರ್ಹ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಆ ನಿಯಮಗಳಿಗೆ ಅನ್ವಯವಾಗಿ ಅವರನ್ನ ಅಧಿಕೃತವಾಗಿ ಸೇರ್ಪಡೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅನುಮತಿ ಕೂಡ ಸಿಗಬೇಕಾಗತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.